ಜಗದೀಶ್ವರ ಎಲ್ಲಿದ್ದಾನೆ ಅಂತ ಕೇಳಿದ. ಜಗದೀಶ್ವರ ಕ್ವಾಸೋ ಎಲ್ಲಿದ್ದಾನೆ ಅಂತ. ವದನ್ಯ ಜಗದೀಶ್ವರ ಕ್ವಾಸೋ. ಅದಕ್ಕೆ ಪ್ರಹ್ಲಾದ ಹೇಳಿದ, ಸರ್ವತ್ರ ದೇವರು ಎಲ್ಲಿದ್ದಾನೆ ಅಂತ. ಜಗದೀಶ್ವರ ಅಂತ ಅಂದ ಮೇಲೆ ಇಡೀ ಜಗತ್ತಿನಲ್ಲಿರಬೇಕು. ಇಡೀ ಜಗತ್ತಲ್ಲಿ ಜಗದೀಶ್ವರ ಹೇಗಾಗ್ತಾನೆ? ಅಷ್ಟು ದಿನ ಗೊತ್ತಿಲ್ವಾ? ಅದರಿಂದ ಸರ್ವತ್ರ ಅಂತ ಹೇಳಿದ. ಹಿರಣ್ಯಕಶಿಪು ಹೇಳಿದ, ಯದಿ ಸರ್ವತ್ರ ಎಲ್ಲ ಕಡೆ ಒಂದು ವೇಳೆ ಇದ್ದರೆ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ, ಈ ಕಂಬದಲ್ಲಿ ಯಾಕೆ ಕಾಣಿಸುವುದಿಲ್ಲ ಅಂತ ಕೇಳಿದ. ಎಲ್ಲ ಕಡೆ ಇದ್ದಾನೆ ನಿನ್ನ ದೇವರು, ಮದನ್ಯ ಜಗದೀಶ್ವರ. ಹಾಗಾದರೆ ಈ ಕಂಬದಲ್ಲಿ ಯಾಕಿಲ್ಲ ಅಂತ ಒಂದೊಂದು ಕಂಬವನ್ನು ತೋರಿಸಿ, ಈ ಕಂಬದಲ್ಲಿ ಯಾಕಿಲ್ಲ, ಈ ಕಂಬದಲ್ಲಿ ಯಾಕಿಲ್ಲ. ಕ್ವಾಸು ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೆ ನ, ಈ ಕಂಬದಲ್ಲಿ ಯಾಕಿಲ್ಲ. ಪ್ರಹ್ಲಾದ ಹೇಳಿದ, ಕಸ್ಮಾತ್ ಸ್ತಂಭೇನ, ಕಂಬದಲ್ಲಿ ಯಾಕಿಲ್ಲ ಅಂತ. ಕಂಬದಲ್ಲಿ ಇಲ್ಲ ಅಂತ ಇವನು ಹೇಳಿದರೆ ಕಂಬದಲ್ಲಿ ಯಾಕಿಲ್ಲ ಅಂತ ಹೇಳಿದ. ಅದಕ್ಕೆ ಹಿರಣ್ಯಕಶಿಪು ಹೇಳಿದ, ನ ದೃಶ್ಯತೆ, ಕಾಣುವುದಿಲ್ಲ, ಆದ್ದರಿಂದ ಇಲ್ಲ ಅಂತ ಹೇಳ್ತೇನೆ ಅಂತ ಹೇಳಿದ. ಯಾಕಿಲ್ಲ ಅಂತಂದರೆ ನ ದೃಶ್ಯತೆ, ಅವನು ಕಾಣುವುದಿಲ್ಲ ಆದ್ದರಿಂದ. ಇವನು ಕೇಳಿದ, ಯಾಕೆ ಕಾಣುವುದಿಲ್ಲ ಅಂತ. ಅದಕ್ಕೆ ಹೇಳಿದ, ಕಂಬ. ಪ್ರಹ್ಲಾದ ಹೇಳಿದ, ಯಾಕೆ ಕಾಣಿಸುವುದಿಲ್ಲ? ಕಾಣುವವನಿಗೂ ಕೂಡ ಅವನಿಗೆ ಯಾಕೆ ಕಾಣುವುದಿಲ್ಲ ಅಂತ. ಆದರೆ ಅವನಿಗೆ ಕಾಣ್ತಾ ಇದ್ದಾನೆ, ಪ್ರಹ್ಲಾದನಿಗೆ ನೋಡ್ತಾ ಇದ್ದಾನೆ ದೇವರನ್ನು. ಯಾಕೆ ಕಾಣುವುದಿಲ್ಲ ಅಂದರೆ ಕಂಡೇ ಕಾಣ್ತಾನೆ ಅಂತ. ಒಟ್ಟಿಗೆ ಅವನು ಹೇಳಿದ ಪ್ರಹ್ಲಾದ, ಎಲ್ಲಿದ್ದಾನೆ ದೇವರು ಅಂತಂದರೆ ಕ್ವಾಸೌ ಅಂತಂದರೆ ಅಸೌ ಅಂತ ವಿಭಾಗ ಮಾಡಿಕೊಂಡ್ರೆ, ನರಸಿಂಹದೇವರು ಎಲ್ಲಿದ್ದಾರೆ ಅಂದರೆ ಅಸು. ಅಸು ಅಂದರೆ ಪ್ರಾಣದೇವರಲ್ಲಿದ್ದಾನೆ. ಅಸೌ ಅಸ್ತಿ. ಅಸೌ ಅಸ್ತಿ ಅಂತಂದರೆ ಯಾಕೆ ಕಾಣುವುದಿಲ್ಲ ಅಂತಂದರೆ, ಯಾಕೆ ಕಾಣುವುದಿಲ್ಲ? ಕಂಡೇ ಕಾಣ್ತಾನೆ. ಅಂದರೆ ಕಾಣುವ ಶಕ್ತಿ ಇದ್ದವರಿಗೆ ಕಾಣ್ತಾನೆ, ಕಾಣುವ ಯೋಗ ಇಲ್ಲದವರಿಗೆ ಕಾಣುವುದಿಲ್ಲ. ಪ್ರಹ್ಲಾದ ಕಂಬದ ಒಳಗೆ ನೋಡಿ ಹೇಳ್ತಾ ಇದ್ದಾನೆ. ಅವನಿಗೆ ಕಂಬ ಎಂಬುದು ಅಡ್ಡ ಆಗುವುದಿಲ್ಲ. ಜ್ಞಾನಿಗಳಿಗೆ ಕಣ್ಣಲ್ಲಿ ಪರೆ ಬಂದರೆ, ರೋಗ ಬಂದರೆ ಆಚೆ ಇದ್ದವರು ಕಾಣುವುದಿಲ್ಲ. ಪರೆ ಇಲ್ಲ ಅಂತಂದರೆ ಕಂಡೇ ಕಾಣ್ತಾನೆ. ಹಾಗೆ ಪ್ರಹ್ಲಾದನಿಗೆ ಯಾರೂ ಅಡ್ಡಿಯ ಆತಂಕಗಳಿಲ್ಲ. ಆದ್ದರಿಂದ ಕಂಬದ ಒಳಗಿದ್ದ ನರಸಿಂಹದೇವರನ್ನು ಸ್ಕ್ಯಾನ್ ಮಾಡಿ ನೋಡಿ ಸುಳ್ಳು ಹೇಳುವುದಲ್ಲ. ಕಸ್ಮಾತ್ ದೃಶ್ಯತೆ, ಯಾಕೆ ಕಾಣುವುದಿಲ್ಲ? ಇದ್ದಾರೆ ದೇವರು, ಸರ್ವತ್ರ ಇದ್ದಾನೆ ಅಂತ ಪ್ರಹ್ಲಾದ ಹೇಳ್ತಾನೆ. ಅಷ್ಟು ಹೇಳಿದರೆ ಹಿರಣ್ಯಕಶಿಪು ಕೂತಿದ್ದ ಸಿಂಹಾಸನದಲ್ಲಿ. ಸಿಂಹಾಸನದಲ್ಲಿ ಕೂತಂತಹ ಹಿರಣ್ಯಕಶಿಪು ವರಾಸನ ಸಮುತ್ತಿತ, ಉತ್ತಮವಾದ ಆಸನದಲ್ಲಿ ಕೂತಿದ್ದ. ವರಾಸನ ಸಮುತ್ತಿತ, ಮೇಲಕ್ಕೆ ಎದ್ದ ಅಂತೆ. ಸಮುತ್ತಿತ ಖಡ್ಗಂ ಪ್ರಗೃಶ್ಯ, ಕೈಯಲ್ಲಿ ಆ ಖಡ್ಗವನ್ನು ಹಿಡ್ಕೊಂಡ ಅಂತೆ. ತಂಬಂ ತತಾಡ ಸಮುಷ್ಟಿನ, ತನ್ನ ಮುಷ್ಟಿಯಿಂದ ಆ ಕಂಬಕ್ಕೆ ಹೊಡೆದಂತೆ. ಇಲ್ಲಿ ಸತ್ಯಧರ್ಮತೀರ್ಥರು ತುಂಬ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಮುಷ್ಟಿಯಿಂದ ಕಂಬಕ್ಕೆ ಹೊಡೆದ ಅಂತ. ಕಾಲಿಂದ ಹೊಡೆದ್ನ, ಕೈಯಿಂದ ಹೊಡೆದ್ನ ಅಂತ ಒಂದು ಜಿಜ್ಞಾಸೆ. ಅಲ್ಲ, ಯಾವ ಹೊಡೆದದ್ದೇ, ಎಲ್ಲಿಂದ ಹೊಡೆದ ಅಂತ. ಕೈಯಿಂದ. ಸ್ವಮುಷ್ಟಿನ, ಭಾಗವತದಲ್ಲಿ ಹೇಳ್ತದೆ ಸ್ವಮುಷ್ಟಿನ ತದಾಡ ಅಂತ. ಆದರೆ ವಾದಿರಾಜರು ಹೇಳ್ತಾರೆ, ಯಥಾಸ್ತಂಭ ವರಾದ್ದಿ ಪೂರ್ವಂ ಪದಾಹತಾತ್ ಸ್ತಂಭವರ ಸಮುತ್ತಿತಾ. ಆ ಕೃಷ್ಣಾವತಾರ ಹೇಳುವಾಗ ಅವರು ಹೇಳ್ತಾರೆ, ಹಿಂದೆ ಇದೇ ದೇವರು ಪದಾತ್ ಕಾಲಿನಿಂದ ಒದ್ದ, ಆವಾಗ ಸ್ತಂಭವರ ಸಮುತ್ತಿತ, ಕಾಲಿನಿಂದ ಒದ್ದಾಗ ಸ್ತಂಭದಿಂದ ಬಂದ ಅಂತ ನರಸಿಂಹದೇವರು. ಇದು ವಾದಿರಾಜರು ಹೇಳ್ತಾರೆ. ಭಾಗವತದಲ್ಲಿದೆ ಸ್ವಮುಷ್ಟಿನ ತತಾಡ ಅಂತ. ಅಂದರೆ ಮುಷ್ಟಿಯಿಂದ ಹೊಡೆದದ್ದ ಅಥವಾ ಕಾಲಿನಿಂದ ಹೊಡೆದದ್ದ? ಸತ್ಯಧರ್ಮತೀರ್ಥರದು ಒಳ್ಳೆಯ ಜಿಜ್ಞಾಸೆ ಇದೆ. ಅವರು ಹೇಳ್ತಾರೆ, ಅದು ವಾದಿರಾಜರು ಹೇಳಿದ್ದಾರೆ. ಆದರೆ ಹಾಗೇ ಅದರ್ಥ, ಅದರ ವಿರೋಧ ಮಾಡುವುದಿಲ್ಲ ನಾವು. ಪಾದದಿಂದಲೇ ಹೊಡೆದದ್ದು. ಮತ್ತು ಸ್ವಮುಷ್ಟಿನ ತತಾಡ ಅಂತಿದೆ ಅಲ್ವಾ, ಹಾಗೆಲ್ಲ ಅದಕ್ಕೆ ಅನ್ವಯ. ಸ್ವಮುಷ್ಟಿನ ಖಡ್ಗಂ ಪ್ರಗೃಶ್ಯ, ಅಲ್ಲಿಗೆ ಅನ್ವಯ ಮಾಡಿ. ತನ್ನ ಮುಷ್ಟಿಯಿಂದ ಖಡ್ಗವನ್ನು ಹಿಡಿದು ತತಾಡ. ಯಾವುದರಿಂದ ತತಾಡ ಅಂತಂದರೆ ಕಾಲಿನಿಂದ ಒದ್ದ ಅಂತ. ಅಂದರೆ ಕಾಲಿನಿಂದಲೇ ಒದ್ದದ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅವನು ಸೊಕ್ಕು ಅವನಿಗೆ. ಯಾಕೆ ಸೊಕ್ಕು ಅಂತಂದರೆ, ಪ್ರಹ್ಲಾದ ಹೇಳಿದ ನೋಡಿ, ಕಂಬದಲ್ಲಿ ಇದ್ದಾನೆ ಅಂತ. ಆ ಕಂಬದಲ್ಲಿ ಇದ್ದರೆ ಅವನು ದೇವರ ಮೇಲೆ ದ್ವೇಷ, ಅವನಿಗೆ ವಿಷ್ಣುವಿನ ಮೇಲೆ ದ್ವೇಷ. ಆ ವಿಷ್ಣುವಿನ ಮೇಲೆ ದ್ವೇಷ ಇದ್ದದರಿಂದಾಗಿ ನಮಗೆ ಯಾರ ಮೇಲೆ ದ್ವೇಷ ಇರ್ತದೆ ಅವರನ್ನು ಕಾಲಿನಿಂದ ನಾವು ಒದೆಯುತ್ತೇವೆ. ನಾವು
ಕೈಯಿಂದ ಮುಟ್ಲಿಕ್ಕೆ ಹೇಸ್ತೇವೆ. ಹಾಗಾಗಿ ಹಿರಣ್ಯಕಶಿಪು ತನ್ನ ಹೇಯವಾದ ಕಾಲಿನಿಂದ ಕಂಬಕ್ಕೆ ಒದ್ದ. ಕಂಬಕ್ಕೆ ಒದ್ದರೆ ನಮ್ಮ ದೇವರಿಗೆ ಅದು ಕೇಳಿಸ್ತು. ನೋಡಿದರು ಅವರು. ಸತ್ಯಂ ವಿಧಾತು ನಿಜ ಭೃತ್ಯ ವ್ಯಾಪ್ತಿಂಚ ಅದೃಶ್ಯದ ಅತ್ಯದ್ಭುತ ರೂಪ ಮಧ್ವಹನ್ ಸ್ತಂಭೇ ನಮೃಗಂ ನ ಮಾನುಷಂ. ಪದದಿಂದ ಭಾಗವತ ಹೇಳುತ್ತೆ, ನಾವು ಕಂಬಕ್ಕೆ, ಕಲ್ಲಿಗೆ, ಬಾಗಿಲಿಗೆ ಕಾಲಿನಿಂದ ಒದೆಯಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇವರು ಇರ್ತಾರೆ ಅದರಲ್ಲಿ ಅಂತ. ಕಂಬದಲ್ಲಿ ದೇವರಿರ್ತಾರೆ, ನರಸಿಂಹದೇವರು ಇರ್ತಾರೆ. ಎಷ್ಟೋ ಮನೆಗಳಲ್ಲಿ ಒಂದು ಕಂಬ ಇದೆ, ಅದು ನರಸಿಂಹದೇವರ ಕಂಬ, ಅದು ಲಕ್ಷ್ಮಿಯ ಕಂಬ ಅಂತ. ಆ ಕಂಬಕ್ಕೇ ತಲೆಲು ತೋರಣ ಕಟ್ಟಿ, ಪುಷ್ಪ ಇಟ್ಟು, ಗಂಧ ಇಟ್ಟು, ಕುಂಕುಮ ಹಚ್ಚಿ ಅದಕ್ಕೆ ಪೂಜೆ ಮಾಡ್ತಾರೆ. ಯಾಕೆ ಅಂತಂದರೆ ದೇವರಿದ್ದಾರೆ, ದೇವಿ ಇದ್ದಾಳೆ ಅಂತ ನಮ್ಮ ಅನುಸಂಧಾನ. ಹಾಗಾಗಿ ಕಂಬ ಅದನ್ನು ಒದೆಯುವ ಕ್ರಮ ಇಲ್ಲ. ಈ ಕೆಲವರಿಗೆ ಏನು ಕೆಟ್ಟ ಅಭ್ಯಾಸ ಅಂತಂದರೆ, ಅವರಿಗೆ ಒಂದೇ ಕಾಲಲ್ಲಿ ನಿಂತ ಅಭ್ಯಾಸ. ಆ ಒಂದು ಕಾಲಲ್ಲಿ ನಿಂತರೆ ಇನ್ನೊಂದು ಕಾಲಿಗೆ ಬ್ಯಾಲೆನ್ಸಿಗೆ ಬೇಕು. ಎಲ್ಲಿ ಬ್ಯಾಲೆನ್ಸ್? ಆ ಕಂಬಕ್ಕೆ ಒತ್ತಿ ಕೊಟ್ಟು ಏನೋ ಒಂದು ಹಿರಣ್ಯಕಶಿಪುವಿನ ಸಂಬಂಧ ಇರಬೇಕು ನೋಡಿ ಅವರಿಗೆ. ಅದು ಚಿಮ್ಮದಿಯಿಂದಲೋ ಮುಮ್ಮದಿಯಿಂದಲೋ ಕಂಬವನ್ನು ಒದೆಯದಿದ್ದರೆ ಅವರಿಗೆ ಆಹಾರನೇ ರುಚಿಸುವುದಿಲ್ಲ. ಕಂಬವನ್ನು ತುಳಿಯಬಾರದು. ದೊಡ್ಡವರನ್ನು ಹೇಗೆ ತುಳಿಯಬಾರದು, ಕಂಬ ಅಂದರೆ ಆಧಾರ. ನಮ್ಮ ಮನೆಗೆ ಆಧಾರ ಯಾರು ಅಂದರೆ ಕಂಬ ಅಲ್ಲ, ಆ ಕಂಬದ ಒಳಗಿದ್ದ ದೇವರದಕ್ಕೆ ಆಧಾರ, ಇಡೀ ಮನೆಯ ಆಧಾರ ಅಂತ ನಾವು ಅನುಸಂಧಾನ ನಾವು ಹಾಗೆ ಮಾಡಬೇಕಂತೆ. ನರಸಿಂಹದೇವರು ಆ ಕಂಬದಿಂದ ಹೊರಗೆ ಬಂದರು. ಎಷ್ಟು ಅದ್ಭುತ ನೋಡಿ. ಅದಕ್ಕೆ ಭಾಗವತ ಹೇಳುವಾಗ ಅತ್ಯದ್ಭುತಂ ಅಂತ ಹೇಳ್ತದೆ. ಇದು ಅತ್ಯದ್ಭುತ ಅಂತ. ಕಂಬದಿಂದ ಹೊರಬರಲಿಕ್ಕೆ ಸಾಧ್ಯನಾ? ಕಂಬ ಅಂತಂದರೆ ಅದು ಶಿಲಾಮಯವಾದ ಕಂಬ. ಯಾವುದೇ ಕಂಬ ಇರಲಿ, ಆ ಕಂಬದಿಂದ ಹೊರಬರುವುದು ಹೇಗೆ? ಅದು ಹೋಗಿ ಹಿರಣ್ಯಕಶಿಪುವಿನ ಸಭಾಭವನದ ಕಂಬ. ಅದು ಹಿರಣ್ಯಕಶಿಪುವಿನ ಸಭಾಭವನದೊಳಗೆ ನರಸಿಂಹದೇವರಿಗೆ ಎಂಟ್ರಿ ಸಿಗಬಹುದಾ? ಎಲ್ಲ ಚೆಕ್ಕಿಂಗ್ ಇರ್ತದೆ, ಏನು ಸೇನೆ ಇರ್ತದೆ. ಅಲ್ಲೊಬ್ಬ ಇಲ್ಲೊಬ್ಬ ಅಲ್ಲ, ಸಾಲಾಗಿ ನಿಲ್ಲಿಸಿದ್ದಾನೆ ಸೇನೆಯನ್ನು. ಅದರ ಒಳಗೆ ನರಸಿಂಹದೇವರಿಗೆ ಪ್ರವೇಶಿಸಿ ಎಂಟ್ರಿ ಸಿಗಬಹುದಾ? ಅದರ ಒಳಗೆ ಹೋಗಿ, ಕಂಬದ ಒಳಗೆ ಹೋಗಿ ಸೇರಬೇಕವರು. ಕಂಬ ಅಲ್ಲಿ ಎಲ್ಲಿಯಾದರೂ ಒಂದು ಸಂಧಿಯಾದರೂ ಇರಬೇಕಲ್ಲ ಒಳಗೆ ಹೋದರೆ. ನಮ್ಮ ನಾಟಕದಲ್ಲೆಲ್ಲ ಹಾಗೆ ಮಾಡ್ತಾರೆ, ಕಂಬದ ಒಳಗೆ ಹೋಗಿ ಮತ್ತೆ ಬೆಗಡೆ ಎಲ್ಲ ಅಂಟಿಸಿ ಬಂದ್ ಮಾಡ್ತಾರೆ. ಹಾಗೆ ಇಲ್ಲಿ ಬಂದ್ ಮಾಡಬೇಕಾದ್ರೆ ಯಾರು ಬಂದ್ ಮಾಡೋದು? ಯಾರು ಒಳಗೆ ಹೋಗುದು? ನರಸಿಂಹದೇವರು ಒಳಗೆ ಹೋದರು ಹೇಗೆ? ಅದರಿಂದ ಆ ಕಂಬದಿಂದ ಅದು ಸೀಳಿ ಹೊರಗೆ ಬಂದರು. ಇದು ಅತ್ಯದ್ಭುತ. ದೇವರು ಬರಬೇಕಾಗಿದ್ದರೆ ಯಾರೂ ಬೇಡ ಅನ್ನೋದನ್ನು ಇದು ಸೂಚನೆ ಮಾಡ್ತದೆ. ತಾಯಿ ತಂದೆ ಬೇಕು, ತಾಯಿ ತಂದೆ ಇಲ್ಲ ಇಲ್ಲಿ. ತಾಯಿ ತಂದೆ ಇಲ್ಲದೇ ದೇವರು ಬಂದಿದ್ದಾನೆ. ದೇವರು ಅಂತಂದರೆ ಅದು ನಿತ್ಯ ಅಭಿವ್ಯಕ್ತನಾದಂತಹ ದೇವರು. ಅವನಿಗೆ ಯಾರೂ ಬೇಕಾಗಿಲ್ಲ. ಪಿತೃ ಮಾತೃ ದೋಷಾತ್ ದೇವರು ಬರುವುದಲ್ಲ. ಅವರೇ ಮಾತಾ ನರಸಿಂಹ, ಪಿತಾ ನರಸಿಂಹ. ದೇವರೇ ತಂದೆ, ದೇವರೇ ತಾಯಿ. ಅವರಿಗೆ ಇನ್ನೊಬ್ಬ ತಾಯಿ, ಇನ್ನೊಬ್ಬ ತಂದೆ ಬೇಡ. ತಾನು ಜನ್ಮಾದ್ಯಸ್ಯ ಯತಃ ಎಂಬುದನ್ನು ನಮ್ಮ ದೇವರು ಕಂಬದಿಂದ ಆವಿರ್ಭೂತನ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅಂತ ದರ್ಶಯಿತು. ಅದು ಯಾಕೆ ಬಂದ ಕಂಬದಿಂದ ಅಂತಂದರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತೋರಿಸಲಿಕ್ಕೆ. ವ್ಯಾಪ್ತಿಂಚ ಭೂತೇಶು, ಎಲ್ಲ ಭೂತಗಳಲ್ಲಿ, ಪಂಚಭೂತದಲ್ಲಿಯೂ ಕೂಡ ವ್ಯಾಪ್ತಿಂಚ ಅಖಿಲೇಶು ದರ್ಶಯಿತು. ಆ ಕಂಬದಿಂದ ಬಂದಂತೆ. ದೇವರು ಇಲ್ಲದೇ ಇದ್ದ ಜಾಗ ಇಲ್ಲ. ಮಣ್ಣಲ್ಲಿದ್ದಾನೆ, ನೀರಲ್ಲಿದ್ದಾನೆ, ಬೆಂಕಿಯಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ. ದೇವರು ಎಲ್ಲ ಕಡೆ ಇದ್ದಾನೆ. ಇದ್ದ ಜಾಗ ಇಲ್ಲ ಅಂತ ತೋರಿಸಲಿಕ್ಕೋಸ್ಕರ ಕಂಬದಿಂದ ಬಂದ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಮನಃ. ಅದನ್ನು ಮಾತಿನಲ್ಲಿ ಪ್ರೀತಿಯಿಂದಾಗಿ, ಪ್ರಹ್ಲಾದನ ಮೇಲಿನ ಮೋಹದಿಂದಾಗಿ ದೇವರು ವ್ಯಾಪ್ತಿಂಚ ದರ್ಶಯಿತು. ಎಂದರೆ ವಿಭೂತಿ ಭೂತಿ ಐಶ್ವರ್ಯೇ. ಭೂತ ಅಂತಂದರೆ ಭೂತೇಶು, ಭೂತಿ ಉಳ್ಳದ್ದು ಭೂತಗಳು. ಈ ಪ್ರಹ್ಲಾದನಂತಹ ಭೂತಿಗಳಲ್ಲಿ ಉಳ್ಳವುಗಳಲ್ಲಿ ವಿಭೂತಿ ಮತ್ತು ದೇವರು ಹೇಳ್ತಾನೆ ನೋಡಿ, ಕೃಷ್ಣ ಪ್ರಹ್ಲಾದನಲ್ಲಿ ನನ್ನ ದೈತ್ಯರಲ್ಲಿ ಪ್ರಹ್ಲಾದನಲ್ಲಿ ನನ್ನ ವಿಭೂತಿ ರೂಪ ಇದೆ ಎಂದು. ಹಾಗಾಗಿ ಭೂತೇಶು ವಿಶೇಷೇಣ ಆರ್ತಿಂ ದರ್ಶಯಿತು ಸ್ತಂಭವರಾತ್ ಬಂದ ಅಂತ ಹೇಳ್ತಾರೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಈ ಶಬ್ದ ಭಾಷಿತಂ
ಈ ಶಬ್ದಕ್ಕೆ ಸತ್ಯಧರ್ಮ ತೀರ್ಥರಿಗೆ ಶಬ್ದನೇ ಸಾಕಾಗುವುದಿಲ್ಲ. ಶಬ್ದಕ್ಕೆ ಸತ್ಯಧರ್ಮ ತೀರ್ಥರಿಗೆ ಶಬ್ದನೇ ಸಾಕಾಗುವುದಿಲ್ಲ. ಬಿಡಿಸ್ತಾರೆ ಬಿಡಿಸ್ತಾರೆ ಬಿಡಿಸ್ತಾರೆ. ಅಷ್ಟು ಅದನ್ನು ವಿವರಣೆ ಮಾಡಿದರೂ ಅಷ್ಟು ತೃಪ್ತಿ. ಏನು ಪ್ರಶ್ನೆ ಬಂದರೂ ಅದು ಇಡೀ ಭಾಗವತವನ್ನು ಅಲ್ಲಿ ಸಮನ್ವಯ ಮಾಡ್ತಾರೆ. ಪ್ರಹ್ಲಾದನ ಮಾತನ್ನು ಸತ್ಯ ಅಂತ ಮಾಡಬೇಕು, ಬ್ರಹ್ಮದೇವರ ಮಾತ ಅಂತ ಮಾಡಬೇಕು, ಎಲ್ಲ ಮಾತನ್ನು ಸತ್ಯ ಅಂತ ಮಾಡಬೇಕು, ಜಯ ವಿಜಯರಿಗೆ ಕೊಟ್ಟ ಮಾತನ್ನು ಸತ್ಯ ಅಂತ ಮಾಡಬೇಕು. ಹಾಗಾಗಿ ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತು ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ತೋರಿಸ್ಲಿಕ್ಕೋಸ್ಕರವಾಗಿ ದೇವರು ಅದೃಶ್ಯತ. ಇನ್ನೊಂದೇನು ಅಂತಂದರೆ, ಇದು ಏನು ಅಂತ ನೋಡಿದರೆ ಅರ್ಥನೇ ಆಗುವುದಿಲ್ಲ. ಇದು ಮನುಷ್ಯನ ಅಲ್ಲ, ಸಿಂಹದ ಮುಖ, ಸಿಂಹನ ಅಲ್ಲ, ಮನುಷ್ಯನ ದೇಹ. ಹಾಗಾಗಿ ಅತ್ಯದ್ಭುತಂ ರೂಪಂ ಉದ್ವಹನ್ ಸ್ತಂಭೆ, ಕಂಬದಲ್ಲಿ ಬರ್ತಾರೆ. ನಮೃಗಂ ನ ಮಾನುಷಂ ಅರೆ, ನಮೃಗಂ ನ ಮಾನುಷಂ. ಅದು ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ. ಅಂದರೆ ಮೃಗ ಅಂತ ಹೇಳೋಣವೇ ಅಲ್ಲ, ಮನುಷ್ಯನ ದೇಹ ಇದೆ. ಮನುಷ್ಯ ಅಂತ ಹೇಳೋಣವೇ ಸಿಂಹದ ಮುಖ. ಹಾಗಾಗಿ ನಮೃಗಂ ನ ಮಾನುಷಂ. ಅದನ್ನು ನೋಡಿ ಅತ್ಯದ್ಭುತವಾದಂತಹ ರೂಪ ನರಸಿಂಹದೇವರು ಅಂತಂದರೆ ಅದು ಎಲ್ಲರ ದೃಷ್ಟಿಯಲ್ಲಿಯೂ ಕೂಡ ಅತ್ಯದ್ಭುತವಾದ್ದು. ಯಾಕೆ ಅಂತಂದರೆ ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ಬಂದಿರತಕ್ಕಂತಹ ರೂಪ. ಹಿರಣ್ಯಕಶಿಪುವನ್ನು ಕೊಲ್ಲಬೇಕಾದ್ರೆ ಈ ಸಾಮಾನ್ಯವಾದದ್ದು ಆಗುವುದಿಲ್ಲ, ಅದ್ಭುತವಾದ್ದೇ ಒಂದು ಪವಾಡನೇ ನಡೀಬೇಕು. ಯಾಕೆಂದರೆ ಬ್ರಹ್ಮದೇವರು ಅಷ್ಟು ವರವನ್ನು ಕೊಟ್ಟಿದ್ದಾರೆ. ಸಾಯಲಿಕ್ಕೆ ಆಗದೇ ಇದ್ದಂತಹ ಅವನು ಸಾಯಲೇಬಾರದು, ಅದಕ್ಕೆಲ್ಲ ಏನೆಲ್ಲ ಬೇಕೋ ಕಂಡೀಷನ್ ಅದೆಲ್ಲ ಹಾಕಿದ್ದಾನೆ. ಹಾಗಾಗಿ ಮನುಷ್ಯನೂ ಕೊಲ್ಲಬಾರ್ದು ಅವನನ್ನು, ಸಿಂಹವೂ ಅವನನ್ನು ಕೊಲ್ಲಬಾರ್ದು. ಹಾಗಾದರೆ ಇವೇನಾಗಬೇಕು? ಅಂದರೆ ಸಿಂಹನೂ ಆಗಬಾರ್ದು, ನರನೂ ಆಗಬಾರ್ದು. ಸಾಮಾನ್ಯವಾಗಿ ನಮ್ಮದು ಕಲ್ಪನೆ ಏನಿದೆ ಅಂತಂದರೆ ಅವನು ಮನುಷ್ಯನೂ ಹೌದು ಸಿಂಹನೂ ಹೌದು. ಭಾಗವತ ಹೇಳುತ್ತೆ ಅವನು ಸಿಂಹನೂ ಅಲ್ಲ ಮನುಷ್ಯನೂ ಅಲ್ಲ. ಒಂದು ವೇಳೆ ಸಿಂಹ ಆಗಿದ್ದರೆ ಪ್ರಾಣಿಯಿಂದ ಕೊಲ್ಲಬಾರ್ದು, ಅವನಿಗೆ ವರ ಇದೆ. ಮನುಷ್ಯ ಆದರೆ ಮನುಷ್ಯನಿಂದ ಸಾಯಬಾರ್ದು, ನಮೃಗೈಹಿ ನಮಾನುಷೈ ಅಂತಿದೆ. ಹಾಗಾಗಿ ಇದು ಬಂದ ನರಸಿಂಹದೇವರು ಒಂದು ವೇಳೆ ಸಿಂಹ ಅಂತಾದರೆ ಅವನಿಂದ ಸಾಯಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಅಂತಾದರೆ ಅವನಿಂದ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾಗವತ ಹೇಳಿದ್ದು ನಮೃಗಂ ನ ಮಾನುಷಂ. ಅದು ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ, ಅದನ್ನು ಮೀರಿ ನಿಂತ ಶಕ್ತಿ ಅದು ನರಸಿಂಹದೇವರು. ಲೋಕ ವಿಲಕ್ಷಣವಾದಂತಹ ರೂಪವನ್ನು ಹೊತ್ತು ಕಂಬದಿಂದ ಬಂದರು. ಕಂಬದಿಂದ ಬಂದರೆ ಹಿರಣ್ಯಕಶಿಪು ಬೆಚ್ಚಿ ಬಿದ್ದ ಅಂತೆ. ಇಲ್ಲಿವರೆಗೆ ಅವನು ಹೆದರಿದ್ದೇ ಇಲ್ಲ, ಅವನು ಇಡೀ ಜಗತ್ತನ್ನೇ ನಡಗಿಸಿತ್ತು. ಒಬ್ಬ ಈ ರೂಪವನ್ನು ನೋಡಿದ, ಇದು ನಾನು ಕಂಡರಿಯದೇ ಇದ್ದಂತಹ ರೂಪ, ಭೂತಮ್ಮ ಮನ್ಯತ ಅಂತ ಹೇಳ್ತಾರೆ. ಅಯ್ಯೋ ಏನೋ ಒಂದು ಭೂತ ಬಂತಿದ್ದು ಅಂತ ಚಿಂತನೆ ಮಾಡಿದ ಅಂತೆ. ಇದನ್ನು ಆಚಾರ್ಯರು ಇದನ್ನು ನೆನಪಿಸ್ತಾರೆ. ಈ ಹಿರಣ್ಯಕಶಿಪು ಈ ಕೊನೇ ಕಾಲಕ್ಕೆ ನರಸಿಂಹದೇವರನ್ನು ನೋಡಿದ, ದೇವರು ಅಂತ ಚಿಂತನೆ ಮಾಡಬೇಕಿತ್ತು. ಯಾಕೆ ಅಂತಂದರೆ ದೇವರ ದ್ವಾರದಲ್ಲಿ ಇದ್ದವ, ದೇವರ ರೂಪವನ್ನು ನೋಡಿದವ, ಆ ಜಯನನ್ನು ಮಲಗಿಸಿದ್ದಾನೆ. ಹಿರಣ್ಯಕಶಿಪು ಇದ್ದೇ ಅವತಾರ. ಹಾಗಾಗಿ ಅವನಿಗೆ ಭೂತದ ಹಾಗೆ ಕಾಣಿಸಿತು. ಅದಕ್ಕೇ ಹಿರಣ್ಯಾಕ್ಷನೂ ಹಾಗೇನೆ ವರಾಹದೇವರನ್ನು ಭೂತ ಅಂತ ತಿಳ್ಕೊಂಡ. ಇಬ್ಬರು ಅಣ್ಣ ತಮ್ಮಂದಿರು ಭೂತ ಅಂತ ತಿಳ್ಕೊಂಡದ್ದಕ್ಕೆ ಮುಂದೆ ರಾವಣ ಕುಂಭಕರ್ಣರಾಗಿ ಭೂತರಾಗಿಯೇ ಹುಟ್ಟಿದರಂತೆ. ಆ ರಾವಣ ಕುಂಭಕರ್ಣರಾಗಿ ರಾಮದೇವರ ಜೊತೆಗೆ ಯುದ್ಧ ಮಾಡಿದಾಗ ರಾಮನನ್ನು ನೋಡಿ ಒಬ್ಬ ಎಂತಹ ರಾಜಾದಿರಾಜ ಅಂತ ಅನುಸಂಧಾನ ಮಾಡಿದ. ಅದಕ್ಕೆ ಶಿಶುಪಾಲ ದಂತವಕ್ರರಾಗಿ ರಾಜರಾಗಿ ಅವರು ಹುಟ್ಟಿದರು. ಶಿಶುಪಾಲ ದಂತವಕ್ರರನ್ನು ನಮ್ಮ ದೇವರು ಯಾವಾಗ ಸಂಹಾರ ಮಾಡಲಿಕ್ಕೆ ಬಂದ ಆವಾಗ ದೇವರು ಅಂತ ಉಪಾಸನೆ ಮಾಡಿದರಂತೆ. ಹಾಗಾಗಿ ದ್ವಾರಪಾಲಕರಾಗಿ ಅಲ್ಲೇ ನಿಯುಕ್ತರಾದರು ಅಂತ ಈ ಅಂಶವನ್ನು ನೆನಪಿಸ್ತಾರೆ. ನಾವು ದೇವರನ್ನು ನರಸಿಂಹದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಂದರೆ ಅತ್ಯದ್ಭುತಂ ರೂಪಂ, ಅದು ನಮೃಗಂ, ಅದು ನಮಾನುಷಂ, ಹಾಗೆ ನಾವು ಚಿಂತನೆ ಮಾಡಬೇಕು. ದೇವರ ಎಲ್ಲ ರೂಪಗಳೂ ಹಾಗೆಯೇ, ಅದು ಲೋಕ ವಿಲಕ್ಷಣವಾದ್ದು, ಮನುಷ್ಯರ ಹಾಗೆ ಅಲ್ಲವೇ ಅಲ್ಲ, ಅದು ಅಪ್ರಾಕೃತವಾದಂತಹ ಗಾತ್ರ. ಹಾಗೆ ಉಪಾಸನೆ ಮಾಡಬೇಕಂತೆ. ಅದನ್ನು ಹಿರಣ್ಯಕಶಿಪು ಭಯದಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ಹಾವು ಬಂದರೆ ಒಂದು ಇಲಿ ಹೇಗೆ ಓಡುತ್ತೆ ಹಾಗೆ ಓಡಿದ ಅಂತ ಭಾಗವತಲ್ಲಿ ಚಿತ್ರಿಸ್ತಾರೆ. ಓಡ್ತಾ ಇದ್ದಾನೆ, ಅವನನ್ನು ನೋಡಿ ಎಲ್ಲರೂ ಓಡಬೇಕಿತ್ತು ಇಲ್ಲಿವರೆಗೆ. ಇವತ್ತು ಅವನು ಓಡ್ತಾ ಇದ್ದಾನೆ ನರಸಿಂಹದೇವರನ್ನು ನೋಡಿ.
ನರಸಿಂಹದೇವರು ಓಡ್ತಾರೆ ಅಂತೆ. ಅವರು ಓಡಬೇಕಾ? ಯಾಕೆಂದರೆ ಸರ್ವತ್ರ ವ್ಯಾಪ್ತರಾದವರು, ಇಲ್ಲಿಯೂ ಇರ್ತಾರೆ ಅಲ್ಲಿಯೂ ಇರ್ತಾರೆ. ಲೋಕದ ದೃಷ್ಟಿಯಿಂದಾಗಿ ಬೆನ್ನಟ್ಟಿಕೊಂಡು ಹೋಗ್ತಾರೆ. ಅವನನ್ನು ಕೈಯಲ್ಲಿ ಹಿಡಿದು ತನ್ನ ತೊಡೆಯಲ್ಲಿ ಇಟ್ಟು ಅವನ ಹೃದಯವನ್ನು, ಎದೆಯನ್ನು ಸೀಳ್ತಾರಂತೆ. ತನ್ನ ಪ್ರತ್ಯೇಕ ವಜ್ರಾಯುಧ, ಒಂದೊಂದು ಉಗುರು ಕೂಡ ವಜ್ರಾಯುಧದ ಹಾಗೆ, ಅಂತಹ ವಜ್ರಾಯುಧದಂತಹ ನಖದಿಂದ ಅವನ ಎದೆಯನ್ನು ಸೀಳ್ತಾರೆ. ಹಿರಣ್ಯಕಶಿಪುವಿನ ಅವಸಾನ ಕೊನೇ ಘಟ್ಟ ಇದು. ನರಸಿಂಹದೇವರು ಕೊಂದರು ಹಿರಣ್ಯಕಶಿಪುವನ್ನು. ಬ್ರಹ್ಮದೇವರ ವರವನ್ನು ಗೌರವಿಸಿದ್ದಾರೆ. ಅವರಿಗೆ ಏನು ಲೆಕ್ಕ ಏನೂ ಇಲ್ಲ, ಯಾವುದು ಲೆಕ್ಕ ಅಲ್ಲ ಅವರಿಗೆ. ಆದರೂ ಬ್ರಹ್ಮದೇವರ ಮಾತಿಗೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಆ ಬ್ರಹ್ಮದೇವರು ಕೊಟ್ಟ ಮಾತು ಅದನ್ನು ಸತ್ಯ ಅಂತ ಮಾಡಬೇಕು ಅಂತ ಹಿರಣ್ಯಕಶಿಪುವನ್ನು ತೊಡೆಯಲ್ಲಿ ಇಟ್ಕೊಂಡ್ರು. ಕೆಳಗೂ ಅಲ್ಲ ಮೇಲೂ ಅಲ್ಲ, ತನ್ನ ತೊಡೆಯಲ್ಲಿ ಇಟ್ಟುಕೊಂಡು ಅವನಿಗೆ ಸಂಹಾರವನ್ನು ಮಾಡ್ತಾರೆ. ಒಳಗೂ ಅಲ್ಲ ಹೊರಗೂ ಅಲ್ಲ, ದ್ವಾರದೇಶದಲ್ಲಿ ಇಟ್ಟುಕೊಂಡು ಸಂಹಾರ ಮಾಡ್ತಾರೆ. ಮೇಲೂ ಅಲ್ಲ ಕೆಳಗೂ ಅಲ್ಲ, ಮಧ್ಯದಲ್ಲಿ ತೊಡೆಯಲ್ಲೇ ಇಟ್ಟು ಮಾಡ್ತಾರೆ ಅಂತ. ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಸಂಧ್ಯಾಕಾಲದಲ್ಲಿ ಅವನ ಸಂಹಾರವನ್ನು ಮಾಡ್ತಾರೆ. ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ, ಅದರಿಂದ ಸಂಹಾರ ಮಾಡ್ತಾರೆ. ಯಾವುದರಿಂದ ಕೊಂದರು? ಉಗುರಿನಿಂದ ಕೊಂದರು ಅಂತ. ಅವನಿಗೆ ಒಂದು ವರದಲ್ಲಿ ಒಂದು ಸೇರಿದೆ, ಭಾಗವತದಲ್ಲಿ ಒಂದು ಶಬ್ದ ಇದೆ, ವ್ಯಸುಮದ್ಭಿಹಿ ಅಸುಮದ್ಭಿಶ್ಚ ಅಂತ. ಅಂದರೆ ಅಂದರೆ ಜೀವ ಇರತಕ್ಕಂಥದ್ರಿಂದಲೂ ಕೊಲ್ಲಬಾರದು, ಜೀವ ಇಲ್ಲದಿದ್ದದ್ರಿಂದಲೂ ಕೊಲ್ಲಬಾರದು ಅಂತಿದೆ. ಇದು ಹೇಗೆ ವಿರುದ್ಧ? ಇದು ಜೀವ ಇದ್ದರೆ ಜೀವ ಇಲ್ಲದಿದ್ದಾಗುವುದು ಹೇಗೆ? ಜೀವ ಇಲ್ಲ ಅಂತಾದರೆ ಜೀವ ಉಳ್ಳದ್ದಾಗುವುದು ಹೇಗೆ? ಅಸುಮದ್ಭಿಹಿ ವ್ಯಸುಮದ್ಭಿಹಿ ನ ಅಂತ ಇದೆ, ಕೊಲ್ಲಬಾರದು ಅಂತಿದೆ. ನರಸಿಂಹದೇವರ ಸಾಮರ್ಥ್ಯ ಅಂದರೆ ಹಾಗೆ ಅಂತೆ. ಯಾವುದರಿಂದ ಕೊಂದರು ಅಂತಂದರೆ ಉಗುರಿನಿಂದ ಕೊಂದರಂತೆ. ಆ ಉಗುರು ಅದು ಅಸುಮತ್ತೋ ವ್ಯಸುಮತ್ತೋ ಅಂದರೆ ಎರಡೂ ಅಲ್ಲ. ಅದಕ್ಕೆ ಜೀವ ಉಂಟಾ ಅಂತ ಕೇಳಿದರೆ ಜೀವ ಇಲ್ಲ ಉಗುರಿಗೆ, ಜೀವ ಇಲ್ವಾ ಅಂದರೆ ಜೀವ ಉಂಟು, ಅದು ಬೆಳೀತಾ ಇರ್ತದೆ ನೋಡಿ. ಹಾಗಾಗಿ ಅದು ಬೆಳೆಯುವುದರಿಂದ ಅದಕ್ಕೆ ಜೀವ ಇದ್ದ ಹಾಗೆ. ಜೀವ ಉಂಟಾ ಅಂತಂದರೆ ಜೀವ ಇಲ್ಲ, ಅದಕ್ಕೆ ಉಗುರಿನಲ್ಲಿ ಜೀವ ಇಲ್ಲ. ಹಾಗಾಗಿ ಅಸುಮದ್ಭಿ ವ್ಯಸುಮತ್, ನಮ್ಮದೇ ಉಗುರು ಹೀಗಾಗಿದ್ದರೆ ನರಸಿಂಹದೇವರ ಉಗುರು ಹೇಗಿರಬೇಕು? ಹಾಗಾಗಿ ಆ ಉಗುರಿನಿಂದ ಅವರು ಸಂಹಾರ ಮಾಡ್ತಾರೆ. ಅವನಿಗೆ ಹೇಳಿದಾನೆ ಆಯುಧ ಹಿಡಿಬಾರದು ಅಂತ. ಆಯುಧ ಹಿಡಿದಿಲ್ಲ ಅವರಿಗೆ, ದೇಹದ್ದೇ ಒಂದು ಭಾಗ. ಆ ಉಗುರಿನಿಂದ ಅವನ ಎದೆಯನ್ನು ಸೀಳಿ ಅವನನ್ನು ಸಂಹಾರ ಮಾಡ್ತಾರೆ. ಇದನ್ನು ಎದೆಯನ್ನು ಸೀಳಿದರೆ ಮೊದಲು ಸಿಕ್ಕಿದ್ದು ಆ ಕರುಳ ಬಳ್ಳಿ ಆಂತ್ರ, ಅದನ್ನು ಮಾಲೆಯನ್ನಾಗಿ ಮಾಡಿಕೊಂಡ್ರಂತೆ. ಮಾಲೆಯನ್ನಾಗಿ ಮಾಡಿ ಕೊರಳಿಗೆ ಹಾಕ್ಕೊಂಡ್ರಂತೆ. ಇದೇನಪ್ಪ ಸಸ್ಯ? ಒಂದು ಶತ್ರುವಿನ ರಕ್ತದ ಮಡು, ಅದರಲ್ಲಿದ್ದಂತಹ ಕರುಳು, ಅದನ್ನು ಮಾಲೆಯಾಗಿ ಹಾಕ್ಕೊಂಡ್ರಲ್ಲ, ಇದು ಏನು ಹೊಲಸು ಅಂತ ನಮಗೆ ಅನಿಸ್ತದೆ. ನರಸಿಂಹದೇವರ ಹತ್ರ ಮೀಡಿಯಾದವರು ಮುಂದೆ ಕೇಳಿದರಂತೆ, ನರಸಿಂಹದೇವರೇ ಆ ಕರುಳನ್ನು ಕೊರಳಿಗೆ ನೀವು ಯಾಕೆ ಹಾಕ್ಕೊಂಡ್ರಿ ಅಂತ. ಈ ನರಸಿಂಹದೇವರು ಹೇಳಿದರಂತೆ, ಇದು ನಮ್ಮ ಜಯನನ್ನು ಆವರಿಸಿಕೊಂಡಿರತಕ್ಕಂತಹ ಕರುಳು ಜಯನಿಗೆ ತುಂಬ ಹತ್ತಿರದಲ್ಲಿದ್ದದ್ದು, ಹಾಗೆ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ ಅಂತ ಹೇಳಿದರಂತೆ. ನರಸಿಂಹದೇವರು ಮತ್ತೂ ಹುಡುಕಿದರಂತೆ. ಏನು ಹುಡುಕಿದರು ಅಂತಂದರೆ, ಪ್ರಹ್ಲಾದ ಒಬ್ಬ ಬಂದಿದ್ದಾನೆ, ಪ್ರಹ್ಲಾದನಂಥ ಮಕ್ಕಳು ಇನ್ನೂ ಇದ್ದಾರ ನೋಡಬೇಕು ಅಂತ ನರಸಿಂಹದೇವರು ಆ ಎದೆಯ ಒಳಗೆ ಅದನ್ನು ಹುಡುಕಿದರಂತೆ. ಒಬ್ಬ ಕವಿ ಅದನ್ನು ಉತ್ಪ್ರೇಕ್ಷೆ ಹಾಗೆ ಮಾಡಿದ್ದಾನೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರೆ ಆ ರೂಪ ನೋಡಿ ಎಲ್ಲ ದೇವತೆಗಳೂ ಭಯದಿಂದ ಕೈ ಮುಗಿದು ನಿಂತಿದ್ದಾರಂತೆ. ಎಷ್ಟು ಭಯದ ವಾತಾವರಣ ಅಂತಂದರೆ, ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಹತ್ರ ಹೇಳಿದರಂತೆ ಬ್ರಹ್ಮದೇವರು. ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿದ್ದಾರೆ. ಬ್ರಹ್ಮದೇವರು ಹೇಳಿದರಂತೆ ಲಕ್ಷ್ಮೀದೇವಿ ಹತ್ರ, ಅಮ್ಮ ನಿನ್ನ ಗಂಡ ನಿನಗೆ ತುಂಬ ಪರಿಚಯ ಇದ್ದವ, ತುಂಬ ಕೋಪ ಬಂದಿದೆ, ಕೋಪ ಶಾಂತ ಆಗಬೇಕು, ಕೋಪ ಶಾಂತಿ ಮಾಡಿದ ನಿನಗೆ ಅಭ್ಯಾಸ ಇದೆ ಮನೆಯಲ್ಲಿ, ಅಮ್ಮ ನಿನ್ನ ಗಂಡನ ಕೋಪವನ್ನು ಶಮನ ಮಾಡು. ಸಾ ಶಂಕಿತ ನೋಪೇಯಾಯ ಅದೃಷ್ಟ ಅಶ್ರುತಪೂರ್ವತ್ವ. ಆ ಲಕ್ಷ್ಮೀದೇವಿ ಹತ್ತಿರ ಬರಲೇ ಇಲ್ಲಂತೆ. ಯಾಕೆಂತಂದರೆ ಇಂತಹ ರೂಪ ನೋಡಲೇ ಇಲ್ಲ, ಅದೃಷ್ಟ, ಇದನ್ನು ಕೇಳಲೂ ಇಲ್ಲ. ಅಶ್ರುತಪೂರ್ವತ್ವ ಆತ್ಮಲ್ಲಿ ಕೇಳಲಿಲ್ಲವಾದ್ದರಿಂದ ಸಾ ಶಂಕಿತ ನೋಪೇಯಾಯ, ಹತ್ತಿರ ಬರಲೇ ಇಲ್ಲ, ದೂರ, ಅಬ್ಬಾ ಯಜಮಾನರು ಗೋಯಿಂದ ಅಂತ ದೂರ ನಿಂತುಬಿಟ್ಲಂತೆ. ನಮ್ಮ ಆಚಾರ್ಯರು ಇಲ್ಲಿ ವ್ಯಾಖ್ಯಾನ ಬರೀತಾರೆ,
ಲಕ್ಷ್ಮೀದೇವಿಗೆ ಭಯ ಉಂಟ? ಲಕ್ಷ್ಮೀದೇವಿ ಅಂದರೆ ಜ್ಞಾನ ರೂಪಳಾದವಳು, ಭಗವಂತನ ಜೊತೆಗೆ ಅನಾದಿ ಕಾಲದಿಂದ ಇರುವವಳು. ಅವಳು ಅದೃಷ್ಟ ಅಶ್ರುತ ಪೂರ್ವತ್ವಾದ ಮೊದಲು ನೋಡಲೇ ಇಲ್ಲ, ಕೇಳಲೇ ಇಲ್ಲ. ಅದು ಹೇಗೆ? ಅದು ನೋಡಿದ್ದಾಳೆ, ಕೇಳಿದ್ದಾಳೆ ಅವಳು. ಮತ್ತು ಅದೃಷ್ಟ ಅಶ್ರುತ ಪೂರ್ವತ್ವ ಹೇಗೆ? ಅನಾದಿ ಸಂಸಾರಿ, ಅನಾದಿ ಕಾಲದ ಬಂಧ ಅವರಿಗೆ. ಹಾಗಾಗಿ ನೋಡಲೇ ಇಲ್ಲ ಅಂತ ಹೇಗೆ? ನಮ್ಮ ಆಚಾರ್ಯರು ಹೇಳ್ತಾರೆ, ನೋಡಲಿಲ್ಲ ಅಂತಲ್ಲ, ಅದಕ್ಕೆ ಅವಳು ಅದೃಷ್ಟ ಅಶ್ರುತ ಪೂರ್ವ ಇವ ಅಷ್ಟೇ, ಶಂಕಿತ ಇವ ಅಷ್ಟೇ, ಸಂಖ್ಯೆ ಅಲ್ಲ. ಅದೇನು ಅಂತಂದರೆ, ಮೊದಲೇ ಮಾತಾಡಿಕೊಂಡಿದ್ದಾರೆ ದೇವತೆಗಳೆಲ್ಲ, ಇವತ್ತು ನಮ್ಮ ಪ್ರಹ್ಲಾದನಿಗೆ ಅವಕಾಶ ಕೊಡಬೇಕು. ಹಾಗಾಗಿ ಪ್ರಹ್ಲಾದನ ವೈಭವ ತೋರಿಸೋದು ನಮ್ಮ ಉದ್ದೇಶ. ಭಗವಂತನ ಭಕ್ತಿ ಮಾಡಿದರೆ ಅವನಿಗೆ ದೇವರು ಹೇಗೆ ಉದ್ಧಾರ ಮಾಡ್ತಾರೆ ಅದನ್ನು ತೋರಿಸುವುದೇ ನಮ್ಮದು ಉದ್ದೇಶ ಇವತ್ತು. ಅದು ದೇವರ ಹತ್ರ ಮಗು ಬರಲಿ, ದೊಡ್ಡವರು ಬರಲಿ, ಎಲ್ರಿಗೂ ಭಗವಂತ ಸಾಮಾನ್ಯ. ಈ ಕೆಲವು ಅಂಗಡಿಗಳಿರ್ತವೆ, ದೊಡ್ಡವರು ಬಂದರೆ ಒಂದು ರೇಟ್, ಮಕ್ಕಳು ಬಂದರೆ ಇನ್ನೊಂದು ರೇಟ್, ಮಕ್ಕಳು ಬಂದರೆ ಹೈ ರೇಟ್, ಹೆಣ್ಮಕ್ಕಳು ಬಂದರೆ ಒಂದು ರೇಟ್, ದೊಡ್ಡವರು ಅವ್ರು ಜಗಳ ಆಡ್ತಾರೆ, ಕೊಡಿ 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 ಅಂತ. ಗಂಡಸರು ಬಂದರೆ ಏನು ಕೊಟ್ಟರು ಬಿಸಾಡಿ ಹೋಗ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೇಟ್. ಹಾಗೆ ಭಾಗವತದಲ್ಲಿ ಹಾಗಿಲ್ಲ. ನರಸಿಂಹದೇವರ ಹತ್ರ ಒಬ್ಬೊಬ್ಬರಿಗೆ ಒಂದೊಂದು ಅಂತ ರೇಟ್ ಇಲ್ಲ. ಭಕ್ತ ಬಂದರೆ ಅವನಿಗೆ ಅದೇ ರೀತಿಯಾದಂತಹ ಅವನಿಗೆ ಅಭಿಮಾನ ಮಾಡಿ ಕಳಿಸಿ ಕೊಡ್ತಾನೆ ಅಂತ. ಪ್ರಹ್ಲಾದ ಪುಟಾಣಿ ಬಂದಿದ್ದಾನೆ, ಅವನಿಗೇನು ಗೊತ್ತಾಗುವುದಿಲ್ಲ ಅಂತ ದೋಚಲಿಲ್ಲ ಅಂತ ನಮ್ಮ ದೇವರು. ಆ ಪುಟಾಣಿಗೂ ನಾವು ಇವತ್ತು ಅವಕಾಶ ಕೊಡಬೇಕು. ನಮ್ಮ ದೇವರು ಎಲ್ರಿಗೂ ಸಮಾನ. ಪುಟಾಣಿ ಅರ್ಭಕನಿಗೆ ಒಲಿದ ನರಸಿಂಹದೇವರು ಅಂತ ಖ್ಯಾತಿಯನ್ನು ಕೊಡಬೇಕು ಅಂತ ಆ ಎಲ್ಲ ದೇವತೆಗಳೂ ಮಾತಾಡಿಕೊಂಡಿದ್ದರು. ಹಾಗಾಗಿ ಲಕ್ಷ್ಮೀದೇವಿ ದೂರಕ್ಕೆ ಸರಿದು ನಿಂತಂತೆ. ಒಬ್ಬ ಭಿಕ್ಷುಕ ಬರ್ತಾನೆ ಮಧ್ಯಾಹ್ನದ ಹೊತ್ತಿಗೆ, ನನಗೆ ಭಿಕ್ಷೆ ಕೊಡಿ ಅಂತ ಕೇಳ್ತಾನೆ. ಇದ್ದದ್ದು ಒಂದಿಷ್ಟು ಮುಷ್ಟಿ ಅನ್ನ ಇದ್ದದ್ದು, ಅದು ಗಂಡನಿಗೋಸ್ಕರ ತಯಾರು ಮಾಡಿಟ್ಟ ಅನ್ನ. ಅದನ್ನು ಒಂದು ಮುಷ್ಟಿ ಅನ್ನ ಭಿಕ್ಷುಕನಿಗೆ ಕೊಟ್ಟರೆ ಗಂಡ ಉಪವಾಸ. ಆದರೂ ಆ ಹೆಣ್ಮಗಳು ಆ ಅನ್ನವನ್ನು ತಂದು ಭಿಕ್ಷುಕನಿಗೆ ಹಾಕಿ ಕೃಷ್ಣಾರ್ಪಣ ವಸ್ತು ಅಂತ ಅನುಸಂಧಾನ ಮಾಡಿ ಕಳುಹಿಸಿ ಕೊಡ್ತಾಳೆ. ಪಕ್ಕದ ಮನೆಯವರು ಹೇಳಿದರು, ನೋಡಿದ್ರ ಎಂಥ ರಾಕ್ಷಸಿ, ಗಂಡನಿಗೆ ಇಟ್ಟ ಅನ್ನ ಅದನ್ನು ಆ ಭಿಕ್ಷುಕನಿಗೆ ಹಾಕಿದ್ಲು, ಗಂಡನಿಗಿಂತಲೂ ಭಿಕ್ಷುಕ ಅವನಿಗೆ ಮೇಲ ಅದನ್ನು. ಹಾಗೆ ಯಾರು ವಿವೇಕಿಗಳು ಹೇಳೋದಿಲ್ಲ. ಅಂದರೆ ಗಂಡನಿಗೆ ಯಾವಾಗಲೂ ಬಡಿಸ್ತಾಳೆ, ಈಗ ಅಲ್ಲ ತಯಾರು ಮಾಡಿ ಬಡಿಸ್ಬೋದು. ಭಿಕ್ಷುಕ ಈಗ ಮಾತ್ರ ಬರುವುದು, ಭಿಕ್ಷುಕ ಹೊರಟ್ರೆ ಮತ್ತೆ ಬರುವುದಿಲ್ಲ. ಇವತ್ತಿನ ತನಕ ಬರಲಿಲ್ಲ, ಇವತ್ತು ಮಾತ್ರ ಬಂದಿದ್ದಾನೆ, ನಾಳೆನೂ ಬರುವುದಿಲ್ಲ. ಹಾಗಾಗಿ ಭಿಕ್ಷುಕನಿಗೆ ನಾವು ಹೇಗೆ ಬಡಿಸಿದರೂ ಅವಳ ಪಾತಿವ್ರತ್ಯಕ್ಕೆ ತೊಂದರೆ ಬರುವುದಿಲ್ಲ, ಗಂಡನಿಗೆ ಬಡಿಸಲಿಲ್ಲ ಅಂತ ದೋಷ ಬರುವುದಿಲ್ಲ. ಯಾಕೆಂತಂದರೆ ಗಂಡನಿಗೆ ಅನ್ನ ಮಾಡಿ ಬಡಿಸ್ತಾಳೆ ಅವಳು, ಅವರಿಗೆ ಬೇಕಾದಷ್ಟು ಶುಶ್ರೂಷೆ ಮಾಡ್ತಾಳೆ. ಭಿಕ್ಷುಕನಿಗೆ ಇನ್ನೊಂದು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ಅವಳ ಪಾತಿವೃತ್ಯವನ್ನು ಹೊಗಳ್ತಾರೆ ಹೊರತು ದೂಷಣೆ ಮಾಡುವುದಿಲ್ಲ ಅಂತ. ಹಾಗೆ ಇದೇ ಉದಾಹರಣೆ ಕೊಟ್ಟು ಆಚಾರ್ಯರು ವಿವರಿಸಿದ್ದಾರೆ. ಹಾಗೆ ಲಕ್ಷ್ಮೀದೇವಿ ಪ್ರಹ್ಲಾದನಿಗೆ ಭಿಕ್ಷೆಯನ್ನು ಹಾಕಿದ್ದಾಳೆ. ಭಗವಂತನ ಕಾರುಣ್ಯದ ಭಿಕ್ಷೆ ಇವತ್ತು ಪ್ರಹ್ಲಾದನಿಗೆ ಅಂತ. ಹಾಗಾಗಿ ಲಕ್ಷ್ಮೀದೇವಿ ದೂರ ಸರಿದು ನಿಂತಳು, ಬ್ರಹ್ಮಾದಿ ದೇವತೆಗಳೆಲ್ಲ ದೂರ ಸರಿದು ನಿಂತರು. ಇವತ್ತೆಲ್ಲ ಏನಿದ್ರು ಪ್ರಹ್ಲಾದನನ್ನು ವೈಭವೀಕರಿಸುವಂಥದ್ದು ಅಂತ ತೀರ್ಮಾನ ಮಾಡಿದರು. ಎಲ್ಲ ತಲೆಯ ಮೇಲೆ ಕೈ ಇಟ್ಟುಕೊಂಡು ನಿಲ್ತಾರೆ. ಲಕ್ಷ್ಮೀದೇವಿ ದೂರ ಸರಿದು ನಿಲ್ತಾಳೆ, ಬ್ರಹ್ಮದೇವರು ತಲೆಯ ಮೇಲೆ ಕೈ ಇಟ್ಕೊಂಡು, ರುದ್ರದೇವರು ಕೋಪಕಾಲ ಯುಗಾಂತಸ್ತೆ, ನರಸಿಂಹದೇವರೇ ನಿಮಗೆ ಕೋಪನ, ಇದು ಕೋಪದ ಕಾಲ ಅಲ್ಲ, ಕೋಪದ ಕಾಲ ಅಂದರೆ ಪ್ರಳಯ ಕಾಲ, ಪ್ರಳಯ ಕಾಲ ಬರಲಿಲ್ಲ, ಇದು ನಿಮ್ಗೆ ಯಾಕೆ ಕೋಪ, ಇಷ್ಟು ಹೇಳಿ ಕೈ ಮುಗಿದರೆ ಹೊರತು ಶಾಂತ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲ ದಿಕ್ಪಾಲಕರು, ಇಂದ್ರಾದಿ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು ಎಲ್ಲರೂ ಕೈ ಮುಗಿದಿದ್ದಾರೆ. ಜಗನ್ನಾಥದಾಸರು ಸಂಗ್ರಹ ಮಾಡಿದ್ದಾರೆ. ಬ್ರಹ್ಮ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವೇಂದ್ರ, ಮುಖ ಸಾಕಾಗಲಿಲ್ಲ ಅವರಿಗೆಲ್ಲ, ಮುಖ ಅಂತ ಎಡ್ಸೆಟ್ರ, ಮುಖ ವಿನುತ, ಅವರಿಂದ ನುತ ಅಲ್ಲ ವಿನುತ, ಭಕ್ತಿಪೂರ್ವಕನಾಗಿ ಸ್ತುತನಾದ ಭಗವಂತ ಅಂತ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ದೇವತೆಗಳ ಸ್ತೋತ್ರವನ್ನು ನರಸಿಂಹದೇವರು ಕೇಳಿದರು. ಆದರೆ ಕೋಪ ಶಾಂತಿ ಆಗಲೇ ಇಲ್ಲ. ಯಾಕೆ ಆಗಲಿಲ್ಲ ಅಂತಂದರೆ, ನಿಜವಾಗಿ ಕೋಪ ಬಂದಿದ್ದರೆ ಶಾಂತಿ ಆಗ್ತಿತ್ತು. ಕೋಪ ಬರಲಿಲ್ಲ, ಅದು ಕೋಪದ ನಾಟಕ. ಅದು ಕೋಪದ ನಾಟಕ ಆದ್ದರಿಂದ ಅದಕ್ಕೆ ಯಾರು ಬರಬೇಕೋ ಅವರು ಬರುವ ತನಕ ಕೋಪ ಶಾಂತಿ ಆಗುವುದೇ ಇಲ್ಲ. ಯಾರು ಬರಬೇಕು? ಬ್ರಹ್ಮದೇವರು ಹೇಳಿದರು, ಅಪ್ಪ ಪ್ರಹ್ಲಾದ, ನಿನಗೋಸ್ಕರ ಆದ ಈ ಅವತಾರ, ಅದರ ಅವತಾರ ಸಮಾಪ್ತಿ ನಿನ್ನಿಂದಲೇ ಆಗಬೇಕು.
ಕೋಪ ಇಳಿಬೇಕಾದ್ರೆ ನೀನೇ ಹೋಗಬೇಕು. ತಾತ ಪ್ರಶಮಯ ತಾತಂ ಅಂತ ಹೇಳ್ತಾರೆ, ನಿನ್ನ ಅಜ್ಜನನ್ನು ಶಾಂತಿಗೊಳಿಸು ಅಂತ. ಪ್ರಹ್ಲಾದ ಬರ್ತಾನೆ, ಅಜ್ಜ ನರಸಿಂಹದೇವರೇ ನಿಮ್ಗೆ ಕೋಪ ಬಂದಿದ ಅಂತ ಕೇಳ್ತಾನೆ. ನರಸಿಂಹದೇವರು ನಕ್ರಂತೆ. ಆ ಫೋಟೋ ತೆಗೆದು ಭಾಗವತದಲ್ಲಿ ಹಾಕಿದ್ದಾರೆ. ಅಂತ ಕೋಪ ಅಲ್ಲ, ಪ್ರಸನ್ನರಾಗಿದ್ದಾರೆ ಅಂತ ನರಸಿಂಹದೇವರು ಪ್ರಹ್ಲಾದನ ಮಾತಿಗೆ. ಮನೆಯಲ್ಲಿ ಅಜ್ಜನಿಗೆ ಕೋಪ ಬಂದಿರ್ತದೆ. ಅಪ್ಪ ಹೋದರೂ ಆಗುವುದಿಲ್ಲ, ಅಮ್ಮ ಹೋದರೂ ಆಗುವುದಿಲ್ಲ, ಅಜ್ಜಿ ಹೋದರೂ ಆಗುವುದಿಲ್ಲ. ಅಜ್ಜ ಬೈತಲೇ ಇರ್ತಾನೆ. ಮೊಮ್ಮಗ ಬರ್ತಾನೆ, ಮೊಮ್ಮ ಬಂದು ಅಜ್ಜ ಅಂತ ಕರೆದ್ರೆ ಆ ಕೋಪ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆದರೆ ಅಜ್ಜನ ಕೋಪ ತಣಿಸಬೇಕಾದ್ರೆ ಪ್ರೀತಿಯ ಮೊಮ್ಮಗ ಬರಬೇಕು. ಹಾಗೆಯೇ ಪ್ರಹ್ಲಾದ ಬಂದ, ನರಸಿಂಹದೇವರು ಪ್ರಸನ್ನರಾದರು.